ಮುಜಾವರ್ ಚಾನಲ್ಗೆ ಸ್ವಾಗತ. ನೋಡ್ರಿ, ನಾವೊಂದು ಕಾಮ ಕಸ್ತೂರಿ ಗಿಡದ ಬಗ್ಗೆ ಮಾಹಿತಿ ಹಾಕಾಕತ್ತೀವಿ. ಇದಾದಷ್ಟು ನಮ್ಮ ಮಾಹಿತಿಯನ್ನು ಪೂರ್ತಿ ನೋಡ್ರಿ, ನಮ್ಮ ವಿಡಿಯೋ ಕೊನೆ ತನಕ ನೋಡ್ರಿ, ನಡು ಸ್ಕಿಪ್ ಮಾಡಲಾರ್ದ ನೋಡಿ. ನಮ್ಗೆ ಲೈಕ್, ಶೇರ ಮತ್ತು ಬೆಲ್ ಐಕಾನ್ ಒತ್ತಿ ನಮ್ಮ ಬರುವಂಥ ವಿಡಿಯೋಗಳನ್ನು ಸರಿಯಾಗಿ ನೋಡ್ರಿ ಮತ್ತು ಬೇರೆದವರಿಗೆ ತಲುಪಿಸ್ರಿ. ಮುಂದಿನ ತಲೆಮಾರುಗಳಿಗೆ ಇದೊಂದು ಸಂಜೀವಿನಿಯಾಗಿ ಕೆಲಸ ಮಾಡ್ತೈತಿ. ಯಾಕಂದ್ರೆ ಅದನ್ನ ಮರೆತು ಬಿಟ್ಟಿರ್ತಾರೆ, ಮೊದಲಿನ ಕಾಲದ ಮಾಡ್ತಿದ್ರು ಜನ. ಅದನ್ನು ನಾವು ಹೊಳ್ಳಿ ವಾಪಸ್ ನಿಮ್ಗೆ ಎಲ್ಲರಿಗೂ ತಿಳಿಸ್ಕೊಡ್ಬೇಕಂತೇಳಿ ಒಂದು ಪ್ರಯತ್ನ ಮಾಡಾಕತ್ತೀವಿ. ಏನಾದರೂ ತಪ್ಪು ತಡೆಗಳಾದಲ್ಲಿ ನೀವು ಕಾಮೆಂಟ್ ಮುಖಾಂತರ ತಿಳಿಸ್ರಿ. ಹೊಳ್ಳಿ ಇದ್ರ ಬಗ್ಗೆ ಬೇರೆ ಯಾವ್ದಾದ್ರು ಉಪಯೋಗಗಳು ಆಗ್ತಿದ್ವು ಅಂದ್ರೆ ನೀವು ನಮ್ಮ ಕಾಮೆಂಟ್ನಾಗ ತಿಳಿಸ್ರಿ. ನಾವು ಮತ್ತು ಅದನ್ನು ನಾವು ಮತ್ತು ಹೆಚ್ಚಿನ ಒಂದು ಇದನ್ನು ಮುತುವರ್ಜಿ ವಹಿಸಿ ಅದ್ರ ಬಗ್ಗೆ ಮಾಹಿತಿ ಹೇಳೋಕೆ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ. ಇಲ್ಲಿ ನೋಡ್ರಿ, ಕಾಮ ಕಸ್ತೂರಿ ಇದೊಂದು ಟೊಳ್ಳೆನ ಮುರಲೇನದ ಈಗ ಇಲ್ಲ ಐತೆ ನೋಡ್ರಿ. ಕಾಮ ಕಸ್ತೂರಿ ಗಿಡ ಇದು ಎಷ್ಟು ಸುಂದರವಾಗಿ ಐತಿ. ನಾವು ಕೆಲವೊಂದು ಏನದಾವಲ್ಲ ಇದಕ್ಕೆ ಭಾಳ ಅಂದ್ರೆ ಭಾಳ ಇದು ಮಾಡುವಂಥದ್ದು. ಇದರ ಕಾಮ ಕಸ್ತೂರಿ ಎಲೆ ಈ ಟೈಪ್ ಅದಾವು. ಇಲ್ಲಿ ನೋಡ್ರಿ, ಇದ್ರದ್ದು ಒಣಗಿದ್ದಿದ್ದು ರಂಬಿ, ಇದು ಹಸಿದಿದ್ದಿದ್ದೆ ಇಲ್ಲೈತೆ ನೋಡ್ರಿ. ಇದು ಎರಡು ಅದಾವೆ ನೋಡ್ರಿ. ಇಲ್ಲಿ ಹೂನು ಕಾಣ್ತೈತೆ ನೋಡ್ರಿ ಸರ್. ಇಲ್ಲಿ ಹೂನು ಕಾಣಿಸ್ತೈತೆ ನೋಡ್ರಿ. ಇದು ಹೂವು ಬಿಡ ಮುಂದೆ ಎಷ್ಟು ಟೈಪ್ ಬರ್ತೈತೆ ನೋಡ್ರಿ. ಇಲ್ಲಿ ಐತೆ ನೋಡ್ರಿ. ಈಗ ರೀ ಹೂವು ಇದು ಹಸಿದಿದ್ದ ಕರೆ ಇದು ಆದಮೇಲೆ ಇದು ಒಣಗಿದ್ದ ಮೇಲೆ ಇಲ್ಲೈತೆ ನೋಡ್ರಿ. ಇದು ಕಾಮ ಕಸ್ತೂರಿ ಗಿಡ ಇಲ್ಲಿ ಕಾಣಿಸ್ತದೆ ನೋಡ್ರಿ. ಇಲ್ಲಿ ಕಾಣಿಸುವಂಥದ್ದು ಕಾಮ ಕಸ್ತೂರಿ ಗಿಡ. ಇದಕ್ಕೇನೈತಲ್ರಿ, ಎದಕ್ಕೆ ಬರ್ತದಪ್ಪ ಅಂತ ಭಾಳ ಮಂದಿ ಜನ ಕೇಳ್ತಾರೆ. ಯಾಕಂದ್ರೆ ಮೊದಲಿಂದ ಏನೈತಲ್ಲ, ಮೊದಲಿನ ಕಾಲದಾನು ಇದ್ದುವಂಥ ಔಷಧಗಳು ಇವು, ಈಗಿನ ಕಾಲದಾನು ಅಲ್ಲ. ಯಾಕಂದ್ರೆ ಇದಕ್ಕೆ ಕೆಟ್ಟು ಇಸ ಆದರೂ ಸುದಕ್ಕೆ ನಾವು ವ್ಯಾಪಾರಿಸ್ತಿದ್ದೇವೆ ಕೆಲವೊಂದು ಇದಕ್ಕೆ ಮೂಲವ್ಯಾಧಿಗೆ ಹಾಕುವಂಥದ್ದು ಏನ್ರಿ. ಮತ್ತು ಏನೈತಲ್ಲ, ಇದಕ್ಕೇನೈತಲ್ಲ ಮೂಲವ್ಯಾಧಿಗೂ ಹಾಕುವಂಥದ್ದು ಮತ್ತು ಎಲ್ಲದಕ್ಕೂ ಬರುವಂಥದ್ದು ಇದು ಕಾಮ ಕಸ್ತೂರಿ. ನಾವು ನೆನಪು ಹಾರ್ಬಿಟ್ಟೇವೆ. ಈಗಿನ ಕಾಲದೊಳಗೆ ಏನೈತಲ್ಲ, ನಮ್ಮ ಡಾಕ್ಟ್ರ್ ಒಬ್ಬ ನೆನಪು ಬರ್ತಾನೆ, ಇವು ವನಸ್ಪತಿಗಳು ಬರೋದಿಲ್ಲ ನೆನಪಿಗೆ. ಇದು ನಾವೇನು ವಿಡಿಯೋ ಮಾಡೋದು ಎದ್ರ ಸಲಾಗಿ ಅಂತ, ಇದು ಹಳೆ ಪೀಳಿದ್ದು ಏನೈತಲ್ಲ, ಈಗ ಹಳೆ ಪೀಳಿದ್ದೇ ನಾವು ಮಾಡ್ಕೋತ ಹೋಗ್ಬೇಕಂತ. ಯಾಕಂದ್ರೆ ತಿನ್ನುವಂಥ ಆಹಾರಲಿಂದ ಇದರಲ್ಲಿಂದ ದುನ್ಯದ್ದೇ ಜಡ್ಡುಗಳು ಬರ್ಲಾಗತ್ತಾವು. ಕೆಲವೊಂದು ಏನೈತಲ್ರಿ, ವೀರ್ಯಾನೂ ಇಲ್ಲ ಅಂತ ಹೇಳ್ತಾನೆ ಡಾಕ್ಟ್ರ. ಹೇಳಿದ ವೀರ್ಯಾನೂ ಇಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಕೆಲವೊಂದು ಗಂಡಸು ಮಕ್ಕಳಿಗೆ ಏನೈತಲ್ಲ, ಅದೇ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತೆ ನಮ್ಮ ಬಲ್ಯಾಕ. ವೀರ್ಯಾನೂ ಇಲ್ಲ ಅಂತ ಡಾಕ್ಟ್ರ ಅಂದಮೇಲೆ ಏನೈತಲ್ಲ, ನೀವು ಏನು ಮಾಡ್ಬೇಕಂದ್ರೆ ಅತಿ ಬಾಡಿ ಪೂರಾ ಹೀಟಾಗಿರ್ತದೆ, ನಮ್ಮದು ಫುಲ್ ಹೀಟಾಗಿರ್ತದೆ. ಇದ್ರ ಏನದಲ್ರಿ, ಇನ್ನಾಗಿ ನಾ ತೋರಿಸಿದ್ಲ ಬೀಜಗಳು ಇಲ್ಲಿ ಇದು ಮಾಡಿ ಹೋಗ್ದೆ, ಬೀಜ ತೋರಿಸ್ತೀನಿ ನಿಮ್ಗೆ. ಇದೇ ಏನೈತಲ್ಲ ಇದ್ರೊಳಗೆ ಒಣಗಿದಂದ್ರೆ ಇದು ಹಸಿ ಬೀಜ ತಯಾರಾಗ್ತಿರ್ತದೆ ರೀ. ಇದು ಇಲ್ಲಿ ಹೂವು ನೋಡ್ರಿ ಎಷ್ಟು ಸುಂದರವಾಗಿ ಐತಿ. ಇದು ಹಸಿ ಬೀಜ ತಯಾರಾಗ್ತಿರ್ತದೆ. ಇದಕ್ಕೆ ಏನು ಮಾಡೋದಂದ್ರೆ, ಬೀಜಗಳು ಏನದಲ್ಲ ನಿಮಗೆ ಅಲ್ಲಿ ನಿಮ್ಮ ಬೆಲ್ಲಕ್ಕೆ ಎಲ್ಲಿ ಸಿಗ್ಲಿಕ್ಕಂದ್ರೂ, ಈಗ ಕೆಲವೊಂದು ಆಯುರ್ವೇದಿಕ್ ಅಂಗಡಿಗಳು ಇರ್ತಾವೆ, ಅಲ್ಲಾದರೂ ಅವರು ತಯಾರು ಮಾಡಿರ್ತಾರೆ. ನಾವು ಮೊದಲೇನು ಪೂರಾ ಈಗಾದರೂ ನಾವು ಮಾಡ್ತೇವೆ ಬಿಡ್ರಿ. ಇದು ಕಾಮ ಕಸ್ತೂರಿ ಒತ್ತಾಟ್ಲಿಂದ ಹೆಚ್ಚಿಗೆಸಿಂದ ಬೀಜಗಳು ತಯಾರು ಮಾಡ್ತೇವೆ. ಅಷ್ಟು ನಮ್ಮ ಬಲ್ಯಾಕೆ ಆಗೋದಿಲ್ಲ. ನೀವು ಬೇಡದಷ್ಟು ನಿಮ್ಗೆ ಅಲ್ಲೇ ನಿಮ್ಮ ಬಲ್ಯಾಕೆ ಸಿಗುವಂಥವು ಇದ್ರ ಬೀಜಗಳು ಏನದಾವಲ್ಲ. ಏನು ಮಾಡ್ಬೇಕಂದ್ರೆ, ಅತಿ ಹೆಚ್ಚಿಗೆ ನನಗೆ ಬಾಡಿಗೆ ಕಾವು ಆಯ್ತು ಅಂತ ತಿಳಿರಿ, ಮೂಲವ್ಯಾಧಿಯರೇ ಆಗ್ತೈತಿ, ಸಂಡಾಸರೇ ಉರುಪಿರ್ತೈತಿ, ಯಾವುದಕ್ಕೂ ಇವು ಏನೈತಲ್ಲ ವೀರ್ಯಾಣುಗಳು ಧಾತುಗಳು ಹೋಗಿಬಿಟ್ಟಿರ್ತದಂತ ತಿಳಿರಿ. ಇದಕ್ಕೇನು ಮಾಡೋದಂದ್ರೆ, ಒಂದು 50 ಗ್ರಾಮ್ ಏನೈತಲ್ರಿ, ಎಲ್ಲಿ ಹಾಕಿರಲ್ಲಕ್ಕ ಅಲ್ಲಿದ್ದು ಹೋಗಿಸಿಂದ ನೀವು ತೊಗೊಂಬರೋದು. ಕಾಮ ಕಸ್ತೂರಿ ಬೀಜ ಕೊಡ್ರಿ ಅಂದ್ರೆ ಆಯ್ತು, ಅಂಗಡಿ ಒಳಗೆ ಕೊಡ್ತಾರೆ. ಇಲ್ಲಪ್ಪ ನಿಮ್ಮ ತೋಟದೊಳಗೆ ನೀವು ಒಂದು ಜರ ಮೊದಲಿನ ಕಾಲದಾಗ ಬಂದಿದ್ದೀನಿ ಅಂದ್ರೆ, ಆ ತೋಟದೊಳಗೆ ಏನೈತಲ್ಲ ನೀವು ಒಂದೊಂದು ಗಿಡಗಳು ಹಚ್ಚಿರಿ, ಇದ್ರ ಬೀಜ ಮಾಡಿರಿ. ಯಾಕಂದ್ರೆ ನಿಮ್ಮ ದೊಡ್ಡ ಉಪಯೋಗ ಬರುವಂಥದ್ದು. ಇಡೀ ಬಾಡಿಗೆ ಫುಲ್ ಕಾವು ಇತ್ತಂದ್ರೂ ಇದು ತೆಗಿಯೋಂಥದ್ದು ಇದ್ರಾಗ ಈ ಕಾಮ ಕಸ್ತೂರಿ ಗಿಡದೊಳಗೆ ಐತಿ. ನಾವಾದರೂ ಹಚ್ಚೇವು ನೋಡಿರಿ, ಎಷ್ಟು ಸುಂದರವಾಗಿ ಐತಿ. ಇಷ್ಟು ನಾತ ನೋಡಿದ್ರು ಏನೈತಲ್ಲ, ಬರೀ ನೀವು ನಾತ ನೋಡಿದರೆ ಅರ್ಧ ತಲೆ ಹೋಗ್ತದೆ. ತಲೆ ನುಸುದಿತ್ತಂದ್ರು ಬರೀ ನಾತ ನೋಡಿದ್ರೆ ಹಿಂಗೆ ಮಾಡಿ ಏನೈತಲ್ಲ ಮಾಡಿಕಿಸಿದ ನಾತ ನೋಡಿದ್ರು ಆ ತಲೆ ನುಸ್ಲಾಗತ್ತಿತ್ತಂದ್ರು, ಈಚೆ ಭಾಗ ಒತ್ತಾಟಿ ತಲೆ ನುಸ್ತಿತ್ತಂದ್ರು ಇದು ಏನೈತಲ್ರಿ ಹಿಂಗೆ ಮಾಡಿಕಿಸಿಂದ ನಾತ ನೋಡಿದ್ರು ಈಚೆ ಗಿಡದ ಭಾಗನೂ ಹೊತ್ತೈತಿ, ಈಚೆ ಗಿಡದು ಇತ್ತಂದ್ರೂ ಇದನ್ನು ಹೊತ್ತೈತಿ. ಭಾಳ ಇಲ್ಲ 3 ರಿಂದ 4 ದಿವಸ ನನ್ನ ರೈತರಿಗೆ ಬೇಕಾಗಿದ್ದಿದ್ದು. ಯಾಕಂದ್ರೆ ನಾನು ರೈತರಿಗೆ ಏನೈತಲ್ಲ ಸಾಕಷ್ಟು ರೊಕ್ಕ ಹೋಗಿಸಿನ ತಲೆನೋದು ಒಂದು ಗುಳಿಗೆ ತೊಗೊಂಡು ಬರ್ತಾರೆ, ಮತ್ತು ಅದರಲ್ಲಿಂದೇ ಯಾವುದೇ ಒಂದು ತೊಂದರೆ ಬಂದುಬಿಡ್ತೈತೆ ಅವ್ರಿಗೆ, ನಮ್ಮ ರೈತರಿಗೆ. ಅದು ಬರಬಾರ್ದಂತೆ ನಾ ತೋರಿಸುವಂಥದ್ದು. ನಾವು ಯಾಕಂದ್ರೆ ಈಗ ನಮ್ಮ ಬಲ್ಯಾಕ ಇದ್ದಿದ್ದೆ ನಾವು ನಿಮ್ಗೆ ತೋರಿಸ್ಕೇಸಿಂದ ಹೋದ್ದೆ ಅಂದ್ರೆ ಮುಂದಂತರೂ ಸಾವು ಕಚ್ಚಿತೈತಿ ಎಲ್ಲರದು. ನೀವು ಇರೋ ತನಕ ಏನು ಮಾಡ್ಕೊಂಡು ಉಪಯೋಗ ಮಾಡ್ಕೋಬೇಕು. ನಾನು ರೈತರಿಗೆ ಎಲ್ಲರಿಗೂ ಒಳ್ಳೇದಾಗಬೇಕಂತ ನಾನು ತೋರಿಸ್ಲಾಕತ್ತೀನಿ.
ಇದು ಏನೈತಲ್ಲ ಬರೀ ಮೂಗಿನಾಗ ಏನೈತಲ್ಲ ಹಿಂಗೆ ಏರಿಸ್ಕಿಸಿಂದ ನೀವು ಬಿಟ್ರಿ ಅಂತಾರೆ ಅಂಥದೇ ತಲೆ ನೋವು ಇರಲ್ಲಕ್ಕ ನಮಗೆ ಹಿಂಗೆ ಏನೈತಲ್ರಿ ತಲೆ ನೋವು ಇತ್ತಂದ್ರೆ ಮಾಡಿ ಮೂಗಿನಾಗ ಏರಿಸಿದ್ರಿ ಅಂದ್ರೆ ಇನ್ನೊಂದು ಎದಕ್ಕೆ ಬರ್ತೈತಪ್ಪ ಅಂದ್ರೆ ಇದಕ್ಕೇನೈತಲ್ರಿ ಇದರ ಬೀಜಗಳು ಏನದಾವಲ್ಲ ಬೀಜದ್ದೇ ನಿಮ್ಗೆ ಮೊದಲು ಹೇಳಬೇಕಿತ್ತು ನಾನು ಈ ಇದ್ರದ್ದು ಹೇಳಕತ್ತೀನಿ ಅದ್ರದ್ದೊಂದು ಒಂದಾಯಿತು. ಎರಡನೇದು ಏನೈತಲ್ಲ ಬೀಜಿಗೆ ಏನೈತಲ್ಲ ರಾತ್ರಿ ಏನೈತಲ್ಲ ಒಂದು ಗ್ಲಾಸ್ ನೀರಾಗ 1 ಚಮಚ ಕಾಮಕಸ್ತೂರಿ ಬೀಜ ಹಾಕೋದು ಹಾಕಿಸಿಂದ ನೆನೆಲಾಕ ಇಡೋದು ಅದಕ್ಕೆ ಮುಂಜಾನೆ ತಕ ನೆನ್ತಿಂದ ಏನೈತಲ್ಲ ಅದಕ್ಕೆ ಏನೈತಲ್ಲ ಕೆಂಪು ಕಲ್ಸಕ್ರೆ ಅಂತ ಸಿಗ್ತೈತಿ. ಇಲ್ಲ ಇದು ನಮ್ಮ ಮನೆ ಕಲ್ಸಕ್ರೆ ಹಾಕಬೇಡ್ರಿ, ಕಡಿ ಸಕ್ಕರೆ ಅಂತ ಬರ್ತೈತಿ, ಕಲ್ಸಕ್ರೆ ಅಂತ ಬರ್ತೈತಿ, ಕೆಂಪು ಬರ್ತೈತಿ. ಮತ್ತು ದಾರದ್ದು ಒಂದು ಕಲ್ಸಕ್ರೆ ಬರ್ತೈತಿ ನಮ್ಮದ್ರಾಗ, ದಾರದ್ದು ಬರ್ತೈತಿ. ಅದು ಎಲ್ಲ ಒಳ್ಳೇದಕ್ಕೆ ಇರ್ತೈತಿ. ಆ ದಾರದ್ದು ಕಲ್ಸಕ್ರೆ ಇತ್ತಂದ್ರೆ ಬೇಯಿಸ್ನಾಗ ಅರಿಯೋದಕ್ಕೆ ಅರ್ಧ ಚಮಚ, ಅದು 1 ಚಮಚ ಇದು ನೆನೆಸಿದ್ದು ಎರಡು ಕೂಡಿಸ್ಕಿಸಿ ಮುಂಜಾನೆ ಖಾಲಿ ಹೊಟ್ಟೆ ತಿನ್ನಬೇಕು. ಖಾಲಿ ಹೊಟ್ಟೆ ತಿಂದ್ರಂದ್ರೆ ಅವನು ಗಂಡಸ್ಥಾನ ಸ್ವಲ್ಪ ಕಡಿಮೆ ಆಗಿತ್ತಂದ್ರೂ ಅದ್ರಾಗ ಕಂಟ್ರೋಲ್ ಆಗಿ ಬರ್ತೈತಿ. ಒಂದನೇದ್ದು. ಎರಡನೇದ್ದು ಏನೈತಲ್ಲ ವೀರ್ಯಾಣುಗಳು ಹೆಚ್ಚಿಗಾತಾವೆ. ಈ ವೀರ್ಯಾಣುಗಳು ಹೆಚ್ಚಿಗಾಗುವಂಥದ್ದೇ ಇದು ಕಾಮಕಸ್ತೂರಿ. ವೀರ್ಯಾಣು ಸುಗ್ಗಿ ಹೆಚ್ಚಿಗಾತಾವೆ ಇದ್ರಾಗ. ಮತ್ತೇನೈತಲ್ಲ ಧಾತು ತೆಳಗಾಗಿತ್ತಂದ್ರೂ ಗಟ್ಟಿ ಆಗ್ತೈತಿ. ನೀವೇನು 1-2 ದಿವಸ ಮಾಡಬಾರ್ದು. ಇದಕ್ಕೆ ಪಥ್ಯ ಬಿತ್ಯ ಎಲ್ಲ ಹೇಳಿರ್ತೀನಿ ನಿಮಗೆ. 1-2 ದಿವಸ ಮಾಡ್ಕೇಸಿಂದ ಮುಗಿಸ್ಬಾರ್ದು. ಇದಕ್ಕೇನೈತಿ ನೋಡ್ರಿ, ನಾವು ಪಥ್ಯ ಏನೇನು ಮಾಡ್ಬೇಕಪ್ಪ ಅಂದ್ರೆ ಇದ್ರಾಗ ಇದು ಏನು ಇರ್ತೈತಿ ನೋಡ್ರಿ, ಕರ್ದಿದ್ದೇನು ಇರ್ತೈತಿ, ಬಜಿ ಆಯಿತು, ಪುರಿ ಆಯಿತು, ಇಂಥವು. ಇನ್ನೊಂದು ಮಾತು ಹೇಳ್ತೀನಿ ನಿಮ್ಗೆ, ಕೆಲವೊಂದು ಮಂದಿ ಏನೈತಲ್ಲ ಗುಟ್ಕಾ ತಿಂದ ಕೇಸಿಂದ ಗಂಡಸ್ಥಾನ ಹೋಗಿರ್ತದೆ ಏನು ರೀ, ಅದ್ರ ಸಲಾಗಿ ಹೋಗಿರ್ತದೆ. ಅದಕ್ಕಾದರೂ ಏನೈತಲ್ಲ ನೀವು ಅದಕ್ಕಾದರೂ ಏನು ಮಾಡಬೇಕು, ಗುಟ್ಕಾ ತಿನ್ನೋದು ಬಂದ್ ಮಾಡಬೇಕು. ತಂಬಾಕು, ಸ್ಟಾರ್, ದಾರು, ಬೀಡಿ, ಸಿಗರೇಟ್ ಇವೆಲ್ಲ ಬಂದ್ ಮಾಡಬೇಕು. ಅಂದರೆ ಇದು ಕೆಲಸ ಕೊಡೋದು. ಮುಂದೆ ಏನೈತಲ್ಲ ಉಣುವಂಥ ವಸ್ತು ಒಳಗೆ ಏನೈತಲ್ಲ ಗೋಧಿ ಕುಳಿಲ್ಲ, ಗೋಧಿದು ಯಾವುದೇ ಇರಲ್ಲ, ಉಪ್ಪಿಟ ಅಂತ ಇಂಥದ್ದು ಏನೈತಲ್ಲ ಅದೊಂದು ಬಿಡ್ರಿ. ನೀವು ಬೇಕ್ರಿ ಫುಡ್ ಒಂದು ಬಿಡ್ರಿ, ಬೇಕ್ರಿದು ಯಾವುದೇ ತಿನ್ನೋಲ್ಲಕ್ಕ. ಮತ್ತೊಂದು ಕೋಲ್ಡ್ ಡ್ರಿಂಕ್ಸ್ ಅಂತ ಬಿಡ್ರಿ. ಅದು ಹೊಳ್ಳಿ ಹೋಗಿದ್ದು ಗಂಡಸ್ಥಾನ ಸುಖ ಬಂದಿದ್ದೈತಿ, ನಾವು ಕೊಟ್ಟಿದ್ದೈತಿ ಮಂದಿಗೆ. ಇವೆಲ್ಲ ಬಿಟ್ಟು ಕಿಸಿಂದ ಏನೈತಲ್ಲ ಸಾದಾ ನಾವು ಏನೈತಲ್ಲ ದಿನ ತಿನ್ನುವಂಥದ್ದು ತಿನ್ನಿರಿ ಊಟ. ಸಾದಾ ಊಟ ಅಂತ ನಾ ಹೇಳೋದಿಲ್ಲ ನಿಮ್ಗೆ. ಚಲೋ ಊಟ ಮಾಡಿರಿ. ಚಲೋ ಊಟ ಅಂದರೆ ಏನೈತಲ್ಲ ನಮ್ಮ ಮನೆಯೊಳಗೆ ತಯಾರಾಗುವಂಥದ್ದು ಏನೈತಲ್ಲ ರೀ, ಹುಳ್ಳಿ ಕಾಳು ತಿನ್ನಿರಿ, ತೊಗರಿ ಕಾಳು ತಿನ್ನಿರಿ, ಕಡ್ಲಿ ಕಾಳು ತಿನ್ನಿರಿ. ಮತ್ತೇನು ಪಲ್ಯ ಯಾವುದೇ ಇರೋಲ್ಲಕ್ಕ, ಪಲ್ಯದ ಒಣಗಿ ಇಂಥದ್ದು ಮಾಡಿ ತಿನ್ನಿರಿ. ಇಲ್ಲಪ್ಪ ನಾವು ವಾರದಾಗ ಒಮ್ಮೆ ಚಿಕನ್ ತಿಂತೇವೆ ಅಂದ್ರೆ ವಾರದಾಗ ಒಂದು ಸಾರಿ ತಿನ್ನಿರಿ. ಇದು ಏನೈತಲ್ಲ ಇದು 45 ದಿವಸ ನೀವು ಮಾಡಿದ್ರೆ ಅಂದ್ರೆ ಹೋದ ಗಂಡಸ್ಥಾನ ಹೊಳೆ ಬಂದಿದ್ದೈತಿ, ನಾವು ಕೊಟ್ಟಿದ್ದೈತಿ. ಕೆಲವೊಂದು ಮಂದಿ ಕೊಟ್ಟಿದ್ದದ ಆಗಿದ್ದೇ ನಿಮ್ಗೆ ಹೇಳಕತ್ತೀನಿ ನಾನು. ನನಗೆ ಏನೈತಲ್ಲ ಫೋನ್ ಹಚ್ಕಿಸಿಂದ ಆ ಬೀಜ ಕೊಡ್ರಿ, ಅದು ಕೊಡ್ರಿ ಅಂತ ಹೇಳಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ನಾವೇನು ಇದ್ದಿದ್ದೇ ನಿಮ್ಗೆ ಹಾಕಿಸಿಂದ ಮುಂದಿನ ಪೀಳಿಗೆ ಏನೈತಲ್ಲ, ನನ್ನ ಮುಂದಿನ ಪೀಳಿಗೆ ಹರಿಯಂಥದ್ದೇ ಕೊಡ್ಲಾಕತ್ತೇವೆ ನಾವು. ಯಾಕಂದ್ರೆ ಮುಚ್ಚಿ ಹೋಗುವಂಥದ್ದಿಲ್ಲ. ಇನ್ನೊಂದು ಎರಡನೇದು ಏನಂದ್ರೆ ನೋಡ್ರಿ, ಸಣ್ಣ ಮಕ್ಕಳು ಇರ್ತಾರೆ, ಅವ್ರಿಗೇನು ಕಿವಿ ಒಳಗಿಂದ ಕಿವಿ ಸೋರ್ತಿರ್ತದೆ. ಇದು ಕಿವಿ ಸೋರುವಂಥದ್ದು. ಇದು ಕಿವಿ ಸೋರ್ಲಾಕತ್ತಂದ್ರೆ ಏನೈತಲ್ಲ ಎಷ್ಟು ಎಲೆ ತೊಗೊಳ್ಳೋದು, ಇಲ್ಲದ ನೋಡ್ರಿ, ಎಷ್ಟು ಎಲೆ ತೆಗೆದು ಕಿಸಿಂದ ಏನೈತಲ್ಲ ಸಣ್ಣಗೆ ಅರ್ಧ ಕಿಸಿಂದ ಅರ್ಬಿಲಿಂದ ಏನೈತಲ್ಲ ಹಿಂಡು ಕಿಸಿಂದ 1 ಚಮಚರೇ ಇದ್ರಾಗರೆ ತೊಗೊಂಡು ಕಿಸಿಂದ ದಿವಸ ಹಾಕೋತಿರ್ರಿ. ಭಾಳ ಇಲ್ಲ, ಒಂದು 20-25 ದಿವಸದಾಗ ಹೋಗಲಿ ಎಂಥದೇ ಕಿವಿ ಒಡೆದಿದ್ದಿದ್ರು ಇದು ಪೂರಾ ಮಾಡುವಂಥದ್ದು ಇದ್ರಾಗ ಇದು ಐತಿ. ಎರಡನೇದು ಏನೈತಲ್ಲ, ಮೂರನೇದು ಏನೈತಲ್ಲ, ನಿಮಗೆ 3 ಭಾಗ ಹೇಳಿರ್ತೀನಿ ನಾ. 3 ಭಾಗದ ಮತ್ತೆ ಹೆಚ್ಚಿಗೆ ಹೇಳೋದಿಲ್ಲ. ಮೂರನೇದು ಏನೈತಲ್ಲ, ಇದು ಏನು ಎಲೆ ಅದಾವಲ್ಲ ಸಣ್ಣ ಪೌಡ್ರ್ ಮಾಡಿರಿ. ಇದು ಒಂದು ಜರ ಒಣಗಿಸ್ಕಿಸಿ ಪೌಡ್ರ್ ಮಾಡಿರಿ. ನಮಗೆ ಹಲ್ಲು ನೋವು ಐತೈತೆ ತಿಳಿರಿ, ಹಲ್ಲಾಗ ಹುಳನೂ ಆಗ್ಯಾವ ಅಂತ ತಿಳಿರಿ. ಇದೊಂದು ಬೇನ್ದು ಏನೈತಲ್ಲ ರೀ, ಬೇನ್ ತಪ್ಲ ಇರ್ತೈತಲ್ಲ, ಬೇನ್ ತಪ್ಲ ಬಲ್ಲಾಕೈತಿ. ತೊಗಟಿ, ಅದರ ತೊಗಟಿ ಏನೈತಲ್ಲ, ಬೇನ್ ಗಿಡದ ತೊಗಟಿ, ಅವು ಎರಡೂ ಕೂಡಿಸ್ಕೊಂಡು ಪೌಡ್ರ್ ಮಾಡ್ಕಿಸಿಂದ ಹಲ್ಲು ತಿಕ್ಕೋತೀವಿ ರೀ. ಭಾಳ ಬ್ಯಾಂಡ್ ನನಗೆ 15-20 ದಿನದಾಗ ನೋಡ್ರಿ ನೀವು. ಅದು ಹಲ್ಲು ಸುಗ್ಗೆ ಮಜಬೂತಾಗಿರ್ತಾವೆ, ಹಲ್ಲಾನು ಹುಳ ಸುಗ್ಗೆ ಸಾಯ್ತಾವೆ 100ಕ್ಕೆ 100. ಯಾಕಂದ್ರೆ ನೀವು ಅದಕ್ಕೆ ದವಾಖಾನೆಗೆ ಹೋಗ್ಲಕ್ಕೆ ಹೋಗ್ಬೇಡ್ರಿ, ನಿಮ್ಮ ಮನೆ ಒಳಗೆ ಮಾಡ್ಕೊರಿ. ಇಲ್ಲಪ್ಪ ನಮಗೆ ಲಾಸ್ಟಿಗೆ ಆಯಿಲ್ ಇಲ್ಲ ಅಂದ್ರೆ ಏನೈತಲ್ಲ, ನಾವು ಪತ್ತೆ ಎಲ್ಲ ಹೇಳೇವು ನಿಮಗಾದರೂ. ನಿಮಗೆ ಲಾಸ್ಟಿಗೆ ಏನೋ ಆಗ್ಲಿಕ್ಕಂದ್ರೆ ಹಿಂದ್ರಿಗಡಿಸಿರ್ತಾವಲ್ಲ, ನಮ್ಮ ಮನೆ ಅಂದ ಮಾಡ್ಕೊರಿ. ಮೊದಲ ಮಾಡ್ಕೊಂಡು ಕಿಸಿಂದ ಏನೈತಲ್ಲ ಜನಕ್ಕೇನು ಒಳ್ಳೇದಾಗಲಿ ಅಂತ ನನ್ನದೊಂದು ಮನಸ್ಸೈತಿ. ನಾವೊಂದು ವಿಡಿಯೋ ಮಾಡಿ ಹಾಕಿರ್ತೀನಿ. ನಮ್ಮ ಮ್ಯಾನೇಜರ್ ಒಂದು ಸ್ವಲ್ಪ ಮಾತಾಡ್ತಾನೆ, ಅವ್ರ ಕಡೆಯಿಂದ ಇದು ಮಾಡ್ರಿ. ನಮಸ್ಕಾರ. ಈಗ ನೋಡ್ರಿ, ಅವ್ರು ವೈದ್ಯರು ಎಲ್ಲ ಹೇಳಿದರು. ನಮಗೇನೈತಲ್ಲ ಒಂದು ಫ್ರೀಯಾಗಿ ಸಿಗುವಂಥದ್ದು. ಯಾಕಂದ್ರೆ ಎಲ್ಲ ಕಡೆ ಹಚ್ತಿದ್ರು ಮೊದಲು ಕಾಮಕಸ್ತೂರಿ ಗಿಡ ಅಂತೇಳಿ ಪೂಜೆ ಮಾಡೋಕ್ಕೆ ಎಲ್ಲರೂ ಅಡ್ಡಾಡಕತ್ತಿದ್ರು ಅಂದ್ರೆ ಕಿವಿಯಾಗಿ ಇಟ್ಕೊಂಡು ಇದು ಯೂಸ್ ಮಾಡ್ತಿದ್ರು ಅವಾಗ. ಯಾಕಂದ್ರೆ ಅದ್ರ ನಾತಲಿಂದ ಒಂದಿಷ್ಟು ರೋಗಗಳಿಗೆ ಅದು ಒಂದು ದಾರಿ ಆಗ್ತಿತ್ತು. ಅದ್ರ ಸಲುವಾಗಿ ಅದನ್ನೆಲ್ಲ ನಿಮ್ಗೆ ತಿಳಿಸ್ಬೇಕಂತೇಳಿ ಇದು ಮಾಡ್ಯಾರ. ಹೇಳಿದ್ರಲ್ಲ ಅವರು, ಹಲ್ಲು ತಿಕ್ಕೊಳಕ್ಕೆ ಅದು ಬೇವಿನ ಗಿಡದ ತೊಗಟೆ ಮತ್ತು ಇದ್ರದ್ದು ಪೌಡ್ರ್ ಮಾಡಿ ಹಲ್ಲು ತಿಕ್ಕೋದು ಬರೋದು. ಮತ್ತು ಇದು ಆ ಗಂಡಸ್ಥಾನ ಸಲುವಾಗಿ ಹೇಳಿದರು. ಮತ್ತು ಏನದು ಮೂಲವ್ಯಾಧಿ ಸಂಬಂಧ ಹೇಳಿದರು.
ಮತ್ತು ಏನೈತಲ್ಲ ಇದು ಇನ್ನೊಂದು ಅವ್ರು ಹೇಳಕತ್ತಿದ್ರು ಏನಂದ್ರೆ ಯಾವಾಗಲೂ ಬಾಯಾರಿಕೆದು ಆಯ್ತಂದ್ರೆ ಅರ್ಧ ಚಮಚ ಕಾಮ ಕಸ್ತೂರಿ ಬೀಜ ಐತಲ್ಲ ಬಿಸಿ ಹಾಲಿನಾಗ ಸೇರಿಸಿ 1 ಗಂಟೆ ನೆನೆಸಿ ಐತಲ್ಲ 2 ಚಮಚ ಜೇನುತುಪ್ಪದ ಸೇರಿಸಿ ತೊಗೊಂಡ್ರೆ ಹೊಳ್ಳೆ ಮಳೆ ಬಾಯಿ ಆರೋದು ಗಂಟ್ಲು ಆರೋದು ಮಾಡ್ತಿರತ್ತಲ್ಲ ಅದನ್ನು ಕಡಿಮೆ ಆಕತ್ತೆ ಅಂತ ಹೇಳಕತ್ತಿದ್ರು. ಒಂದು 3-4 ವಿಷಯಗಳು ಹೇಳ್ಯಾರ. ಆದರೂ ಮುಂದಿನ ದಿನಗಳಲ್ಲಿ ಮತ್ತೊಂದು ವಿಡಿಯೋದಾಗ ಮತ್ತು ಇನ್ನೂ ನೀವು ಆದಷ್ಟು ಕಾಮೆಂಟ್ ಅದು ಮಾಡಿರಿ. ನಾವು ಅದ್ರ ಬಗ್ಗೆ ಐತಲ್ಲ ಮತ್ತು ಹೆಚ್ಚಿನ ಒಂದು ಅದ್ರ ಬಗ್ಗೆ ಎದಕ್ಕೆ ಯೂಸ್ ಆಕತ್ತೆ ಅನ್ನೋದನ್ನು ನಾವು ಮತ್ತೆ ಹೇಳ್ತೀವಿ. ಮತ್ತು ನಿಮಗೆ ಏನಾದರೂ ಇದ್ರ ಬಗ್ಗೆ ತಿಳಿದಿತ್ತಂದ್ರೆ ನಮಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಹೊಳ್ಳಿ ನಮ್ಮದು ಚಾನಲನ್ನು ಇದನ್ನು ನಾವು ಮಾಡಿದ ವಿಡಿಯೋ ಪರಿಪೂರ್ಣ ಆಗಬೇಕು, ನಮಗೂ ಒಂದು ಹುಮ್ಮಸ್ಸು ಬರ್ಬೇಕಂದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕಾನ್ ಹತ್ತಿರಿ. ಯಾಕಂದ್ರೆ ನಾವು ಹಾಕುವಂಥ ಒಂದು ವಿಡಿಯೋಗಳದೆಲ್ಲ ನಿಮಗೆ ಫಸ್ಟಿಗೆ ಬಂದು ತಲುಪ್ತಾವೆ. ಮತ್ತು ನಿಮ್ಮ ಲೋಕಲ್ ಗ್ರೂಪ್ಗಳು ಇರ್ತಾವೆ, ವಾಟ್ಸಪ್ ಗ್ರೂಪ್ ಮಾಡಿರ್ತೀರಿ, ಯಾವುದೋ ಒಂದು ಸಂಘ ಸಂಸ್ಥೆ ಅಥವಾ ನಿಮ್ಮ ಒಂದು ಸಮಾಜದ ಯಾವುದೋ ಒಂದು ಗ್ರೂಪ್ಗಳಿದ್ದಾಗ ಅದರಲ್ಲಿ ಶೇರ್ ಮಾಡೋದ್ರಿಂದ ಪಾಪ ಒಬ್ಬೊಬ್ಬರಿಗೆ ಬಡವರಿಗೆ ಐತಲ್ಲ ಇದರಿಂದ ಒಂದೊಂದು ಹೆಲ್ಪ್ ಆಗ್ತಿರ್ತಾವೆ. ಯಾವುದೋ ಒಂದು ಜೀವನದ ಜಿಗುಪ್ಸೆಯಿಂದ ಅವರು ಯಾರಿಗೂ ಹೇಳಾರ್ದ ಈ ಗಂಡಸನ ಅಂತ ಇಂಥವತ್ತೆಲ್ಲ ದವಾಖಾನೆ ಅಡ್ಡಾಡಿ ರೊಕ್ಕ ಹಾಕಿ ಏನಾಗಿರ್ತೈತೆ ಅಂದ್ರೆ ಅವ್ರಿಗೆ ಕೈಯಾಗಿ ಅವರು ಮುಂದೆ ಎಲ್ಲಿ ಹೋಗೋಕೆ ಆಗ್ತಿರಂಗಿಲ್ಲ. ಅಂಥವ್ರಿಗೆ ಇದು ಹೆಲ್ಪ್ ಆಗ್ತೈತಿ. ನೀವು ಇಲ್ಲಿ ಬರೋಕ್ಕಿಂತ ಫೋನ್ ಹಚ್ಚೋಕ್ಕಿಂತ ನೀವು ಅಲ್ಲೇ ಮನ್ಯಾಗ ಮಾಡ್ಕೋರಿ. ಮಾಡ್ಕೊಂಡು ಇದನ್ನು ನಾವು ಸ್ವದೇಶಿ ನಾವೇನು ಗಿಡಮೂಲಿಕೆಗಳಿಂದ ಮಾಡ್ತೀವಲ್ಲ ಅದನ್ನು ಅಭಿವೃದ್ಧಿಪಡಿಸ್ರಿ, ಬೇರೆದವ್ರಿಗೆ ಹೇಳಿ ಮುಂದಿನ ತಲೆಮಾರುಗಳು ಹೋಗುವಂತ ನೋಡ್ಕೋರಿ. ಇಷ್ಟು ಹೇಳಿ ನಮಸ್ಕಾರ ಮಾಡ್ತೇನೆ.